ಕೂಡ ಮುಟ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಈಗ ಯಾರಿಗೆಲ್ಲ ಸ್ಟಮಕ್ ಪೇನ್ ಇದೆಯೋ, ಯಾರಿಗೆಲ್ಲ ಹೊಟ್ಟೆ ನೋವಿದೆಯೋ, ಈಗ ದೇವರ ಹಸ್ತದಿಂದ ಮುಟ್ಟಿ ಗುಣಪಡಿಸಲು ಸಿದ್ಧರಿದ್ದಾರೆ. ಓ ಥ್ಯಾಂಕ್ ಯು ಜೀಸಸ್. ಎಲ್ಲ ಸ್ಟಮಕ್ ಪೇನ್ ಕರ್ತವ್ಯ ಯೇಸುವಿನ ನಾಮದಲ್ಲಿ ಪರಿಪೂರ್ಣ ಬಿಡುಗಡೆ ಉಂಟಾಗಲಿ. ಈಗ ನಿಮ್ಮ ಹಸ್ತ ಗಾಯಗಳ ಕರ ಮುಟ್ಟಿ ಗುಣಪಡಿಸ್ತಪ್ಪ. ಈಗ ಹಸ್ತ ಮುಟ್ಟಿ ಗುಣಪಡಿಸ್ತಪ್ಪ. ಈಗ ನಿಮ್ಮ ಬಾಸಿನ ಕರವನ್ನು ಮುಟ್ಟಿ ಗುಣಪಡಿಸ್ತಪ್ಪ. ಎಲ್ಲ ಸ್ಟಮಕ್ ಪೇನ್ ಯೇಸುವಿನ ನಾಮದಲ್ಲಿ ಈಗ ಬಿಡುಗಡೆ ಉಂಟಾಗಲಿ ಕರ್ತವ್ಯ, ಬಿಡುಗಡೆ ಉಂಟಾಗಲಿ. ಸ್ತೋತ್ರ ಕರ್ತವ್ಯ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈಗ ಯಾರಿಗೆಲ್ಲ ಕಣ್ಣು ಇದೆಯೋ, ಯಾರಿಗೆಲ್ಲ ಕಣ್ಣು ಇದೆಯೋ, ದೇವರು ನಿಮ್ಮ ಐಗೋ ನಿಮ್ಮ ಕರ ಮೇಲೆ ಆತನ ಹಸ್ತ ಚಲಿಸ್ತಾ ಇದೆ. ಈಗ ನಿಮ್ಮ ಕಣ್ಣ ಮೇಲೆ ಆತನ ಹಸ್ತ ಚಲಿಸ್ತಾ ಇದೆ. ಈಗ ಆತನ ಹಸ್ತ ಚಲಿಸ್ತಾ ಇದೆ. ಈಗ ಎಲ್ಲ ಕಣ್ಣು ಯೇಸುವಿನ ನಾಮದಲ್ಲಿ ಪರಿಪೂರ್ಣ ಬಿಡುಗಡೆ ಉಂಟಾಗಲಪ್ಪ. ಪರಿಪೂರ್ಣ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಪರಿಪೂರ್ಣ ಬಿಡುಗಡೆ ಉಂಟಾಗಲಿ ಕರ್ತಾವೆ. ಈಗ ನಿಮ್ಮ ಹಸ್ತವನ್ನು ಮುಟ್ಟಿ ಗುಣಪಡಿಸ್ತಪ್ಪ. ಬಿಡುಗಡೆ ನಾಯಕರಾಗಿದ್ದೀಯ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಗಿ ಉಂಟಾಗಲಿ ಸ್ವಾಮಿ, ಅಗಿ ಉಂಟಾಗಲಿ ಕರ್ತಾವೆ. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಬೇರೆ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯಾರಿಗೆಲ್ಲ ಕರ್ತಾವೆ ಈಗ ಎಡಗೈ ಕೈ ನೋವುತ್ತಾರೆ, ಎಡಗೈ ಯಾರಿಗೆಲ್ಲ ಕೈ ನೋವ್ತಾ ಇದೆಯೋ ಎಡಗಡೆ ದೇವರು ಅದರ ಹಸ್ತ ನೀನು ಮುಟ್ಟಿ ಈಗಲೇ ಗುಣಪಡಿಸುವ ಶಕ್ತನೇ ಈಗ ಅದರ ಹಸ್ತ ಬಲವಾಗಿ ಓ ನಿಮ್ಮ ಕರ ಚಲಿಸ್ತಪ್ಪ. ಯಾರಿಗೆಲ್ಲ ಕೈ ನೋವಿದೆಯಾ ಕರ್ತಾವೆ, ಈಗ ಎಡಗಡೆ ಕೈ ನೋವುತ್ತಿರೋ ಎಲ್ಲರ ಕರ್ತಾವೆ. ಈಗ ನಿಮ್ಮ ಕರ ಅವ್ರ ಮೇಲೆ ಚಲಿಸ್ತಪ್ಪ. ಈಗ ಬಿಡುಗಡೆ ಕೊಟ್ಟು ನಡೆಸಿಕೊಡ್ತಾವೆ. ಪರಿಪೂರ್ಣ ಬಿಡುಗಡೆಯಿಂದ ಉಂಟಾಗಲಿ ಸ್ವಾಮಿ. ಈಗ ಬಿಡುಗಡೆ ನಾಯಕನಾಗಿದೆಯಾ ಸ್ವಾಮಿ. ಈಗ ನಿಮ್ಮ ಹಸ್ತವನ್ನು ಮುಟ್ಟಿ ಬಿಡುಗಡೆಗೊಳಿಸ್ತೇವೆ. ಈಗ ಅದನ್ನ ಬಾಸುಂಡ ಕರಗಳಿಂದ ಈಗ ನಮ್ಮ ಗುಣವೈದ್ಯ ಮುರಾಗಿ ಆ ವಾಕ್ಯ ಕರ್ತಾವೆ. ಜೀವ ಉಂಟು ಮಾಡಲಿಕ್ಕಾಗ್ತಾವೆ. ಈಗ ಆರೋಗ್ಯ ಉಂಟು ಮಾಡಲಿಕ್ಕಾಗ್ತಾವೆ. ಈಗ ಫಲವನ್ನು ಉಂಟು ಮಾಡಲಿ ಸ್ವಾಮಿ. ಸ್ತೋತ್ರ, ಸ್ತೋತ್ರ. ಈಗ ಎದೆ ಭಾಗ ಉರಿಯೋರು, ಎದೆ ನೋವಿರುತ್ತವರು ಈಗ ಹಸ್ತ ಈಗಲೇ ಮುಟ್ತಾ ಇರ್ತಾರೆ. ಎದೆ ಉರಿಯೋರು, ಎದೆ ನೋವಿರುತ್ತವ್ರನ್ನ ದೇವರ ಹಸ್ತದಿಂದ ಮುಟ್ಟಿ ಗುಣಪಡಿಸಲು ಇವತ್ತು ಶಕ್ತರಿದ್ದಾರೆ. ಈಗಲೇ ಪರಿಪೂರ್ಣ ಬಿಡುಗಡೆ ಉಂಟಾಗಲಿ ಕರ್ತಾವೆ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಬಿಡುಗಡೆ ಉಂಟಾಗಲಿ ಕರ್ತಾವೆ. ಪರಿಪೂರ್ಣ ಬಿಡುಗಡೆ ಮಕ್ಕಳಿಗೆ ಉಂಟಾಗಲಿ ಕರ್ತಾವೆ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನನ್ನ ದೇವರಿಗೆ ಬಿಡುಗಡೆ ಕೊಟ್ಟು ನಡೆಸಿದ ನೀವು ಬಲಪಡಿಸಿ ಆಶೀರ್ವದಿಸಪ್ಪ. ಈಗ ವಿಶೇಷವಾಗಿ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಈಗ ವಾಕ್ಯ ಭಾಗದಲ್ಲಿ ಮಾತಾಡಿಸುವುದು ಈಗ ಪ್ರತಿಯೊಬ್ಬರಿಗಾಗಿ ಮಾತಾಡುದು. ಈಗ ಮಾತಾಡುವುದು ನೀವಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಅದು ಮೋಶೆ ಬಾಯಿಗೆ ಬಾಯಾಗಿದ್ದು ಮಾತಾಡಿದಂತ ದೇವರು ಇದು ಸೇವಕರಿಗೆ ನೀವು ಮಾತಾಡುವುದಾಗಿ ಈಗ ಅನೇಕ ವಿಚಾರಗಳು ಕರ್ತವೆ ನಮಗೆ ತಿಳಿಯಪಡಿಸುವುದಾಗಿ ಈಗ ತಿಳಿಯದಂತ ಗುಡಾರ್ಥವನ್ನು ಬಯಲ್ಪಡಿಸಿ ಪ್ರಕಟಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕಾರಣಕ್ಕೆ ಒಪ್ಪಿಸಿಕೊಡ್ತಾ ಎಲ್ಲ ಸ್ತುತಿಗಳ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಉಳಿದೇವೆ ಜೀವನ ತಂದೆ. ಆಮೆನ್. ಹಲ್ಲೆಲೂಯಾ.